ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಅಹೋರಾತ್ರಿ ನಡೆಯಿತು. ಚಳಿ ಕೂಡ ಲೆಕ್ಕಿಸದೆ ರಾಜ್ಯದ ವಿವಿಧ ಭಾಗದಿಂದ ಆಗಮಿಸಿದ ಕಾರ್ಯಕರ್ತರು ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ಸ್ಥಳಕ್ಕೆ ಸಿಎಂ ಕುಮಾರಸ್ವಾಮಿ ಅಥವಾ ಸಚಿವರು ಬಂದು ನಮ್ಮ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋದು ಅವರ ಪಟ್ಟು. ಈಗಾಗಲೇ 200ಕ್ಕೂ ಹೆಚ್ಚು ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿದ್ದಾರೆ. ಇವತ್ತು ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಪ್ರತಿಭಟನಾಕಾರರು ಆಗಮಿಸಲಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರದೀಪ್ ಕಗ್ಗೆ ಸ್ಥಳದಿಂದ ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಮತ್ತೆ ಪ್ರತಿಭಟನೆ ಮಾಡ್ತಿರುವಂಥದ್ದು. ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇವತ್ತು ಬೆಳಗ್ಗೆ ನಗರದ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ಗೆ ಮೆರವಣಿಗೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು. ಹಾಗೆ ರಾತ್ರಿ ಆದರೂ ಕೂಡ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ನೀವು ನೋಡ್ಬೋದು ದೃಶ್ಯಾವಳಿಯಲ್ಲಿ. ರಾತ್ರಿ ಆದರೂ ಕೂಡ ಇಲ್ಲೇ ಮಲಗಿರುವಂಥದ್ದು. ಸಾಕಷ್ಟು ಚಳಿ ಇದೆ. ಚಳಿಯಲ್ಲೂ ಕೂಡ ಲೆಕ್ಕಿಸದೆ ತಮ್ಮ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿರುವುದು. ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆಯನ್ನು ಹಿಂಪಡೆಯಲ್ಲ, ನಮ್ಮ ಬೇಡಿಕೆ ಈಡೇರಬೇಕು ಅನ್ನೋದು ಇಲ್ಲಿನ ಪ್ರತಿಭಟನಾಕಾರರ ಒಂದು ಒತ್ತಾಯ ಆಗಿರುವಂಥದ್ದು. ನಮಗೆ ಪ್ರಮುಖವಾಗಿ ಕನಿಷ್ಠ ವೇತನವನ್ನು ನಿಗದಿ ಮಾಡಿ ಅನ್ನೋದು ಮೊದಲ ಆಗ್ರಹ ಆಗಿರುವಂಥದ್ದು. ಹಾಗೆ ಇತರೆ ಸೌಲಭ್ಯಗಳನ್ನು ನಮಗೆ ನೀಡಬೇಕು ಅನ್ನೋದು ಇಲ್ಲಿನ ಅಂಗನವಾಡಿಯವರ ಮಾತಾಗಿರುವಂಥದ್ದು. ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವರು ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಹೆಚ್ಚಿಗೆ ಮಾಡಬೇಕು. ಹಾಗೆ ಈ ಬಾರಿ ಅಂದರೆ ಈಗಾಗಲೇ ಏನು ಸೆಷನ್ ನಡೆಯುತ್ತೆ, ಬಜೆಟ್ ಅಧಿವೇಶನ ಇರೋದರಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಲು ಈಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರು. ನಮ್ಮ ಜೊತೆ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಅಮ್ಮ, ಏನು ಬೇಡಿಕೆ ನಿಮ್ಮದು? ಯಾಕೆ ಮತ್ತೆ ಪದೇ ಪದೇ ಪ್ರತಿಭಟನೆ ಮಾಡ್ತಿರೋದು ಅಂತ? ಪದೇ ಪದೇ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಸರ್ಕಾರಗಳು ಈ ICDS ಯೋಜನೆಯನ್ನು ಜಾರಿಗೆ ತಂದಿರೋದು ಕೇಂದ್ರ ಸರ್ಕಾರವನ್ನು ಕೇಳಿ ಅಂತ ರಾಜ್ಯ ಸರ್ಕಾರದವರು ಹೇಳ್ತಾರೆ. ರಾಜ್ಯ ಸರ್ಕಾರದವ್ರನ್ನ ಕೇಳಿದಾಗ ಕೇಂದ್ರ ಸರ್ಕಾರ ಅದನ್ನು ಜಾರಿಗೆ ತಂದಿದೆ ಅಂತ ಹೇಳ್ತಾರೆ. ಈ ಗಂಡ ಹೆಂಡ್ರ ಜಗಳ ನಡುವೆ ಕೂಸು ಬಡವಾಯಿತು ಅಂತ ಅನ್ನಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ, ಕೆಳ ಹಂತದ ಫಲಾನುಭವಿಗಳಿಗೆ ತಲುಪಿಸ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಬೇಕು. ಆದರೆ ಇವತ್ತು ಅವರ ಜೀವನ ಮಟ್ಟ ಈ ರೀತಿ ಫ್ರೀಡಂ ಪಾರ್ಕಲ್ಲಿ ಯಾವ ರೀತಿ ನೆಲದ ಮೇಲೆ ಮಣ್ಣು ಮೇಲೆ ಕುತ್ಕೊಂಡಿದ್ದಾರೆ ಆ ರೀತಿ ಬೀದಿ ಪಾಲಿಗೆ ಬಂದಿದೆ. ಅದಕ್ಕಾಗಿ ನಾವು ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು. ಅದಕ್ಕಾಗಿ ನಾವು ಹೆಣ್ಣುಮಕ್ಕಳು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಯಾವ ಇಲಾಖೆಯಲ್ಲೂ ಕೂಡ ಬರೀ ಹೆಣ್ಮಕ್ಳು ಕೆಲಸ ಮಾಡ್ತಾ ಇಲ್ಲ. ನಮ್ಮ ICDS ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಾತ್ರ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿ ಸರ್ಕಾರಗಳು ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡ್ತಾ ಇದ್ದಾವೆ. ಈ ಶೋಷಣೆ ವಿರುದ್ಧ ನಮ್ಮ ಹಕ್ಕು, ಸಮಾಜದಲ್ಲಿ ನಾವು ಗೌರವಯುತವಾಗಿ ಬಾಳಬೇಕು. ನಮಗೂ ನಮ್ಮದಾದ ಸಂಸಾರ ಇದೆ, ನಮ್ಮ ಕುಟುಂಬ ಇದೆ, ನಮ್ಮ ಮಕ್ಕಳಿದ್ದಾರೆ. ಅವರಿಗೋಸ್ಕರ ನಾವು ಕನಸುಗಳನ್ನು ಕಟ್ಕೊಂಡಿದ್ದೀವಿ. ಅವರ ಭವಿಷ್ಯಕ್ಕೆ ನಾವು ಒಂದು ರೂಪುಗಳನ್ನು ಕೊಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಈ 8,000 ರೂಪಾಯಿದಲ್ಲಿ ನಾವು ಯಾವ ರೀತಿ ಜೀವನ ಮಾಡ್ಬೋದು? ಸಹಾಯಕಿಯರಿಗೆ 4,000 ಗೌರವಧನ ಕೊಡ್ತಾರೆ. ಅವರಿಗೆ ಕನಸು ಆಸೆಗಳಿಲ್ವ? ಅವರಿಗೆ ಸಂಸಾರ ಇಲ್ವಾ? ಅದೇ ರೀತಿ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಕಾರ್ಯಕರ್ತೆ ಬೆಳಗ್ಗೆಯಿಂದ ಕೂಡ ಬಂದಿದ್ದೀರಾ? ಬೆಳಗ್ಗೆ ಯಾರಾದರೂ ಅಧಿಕಾರಿಗಳು ಅಥವಾ ಸರ್ಕಾರದವ್ರು ಏನಾದರೂ ಬಂದಿದ್ರಾ, ಮಾತಾಡಿದ್ರಾ ಅಂತ? ಹೌದು, ನಾವು ಎಷ್ಟು ಇದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವಾಗ ಇದೇ ದಿನ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಎಲ್ಲರಿಗೂ ಪತ್ರಿಕಾಗೋಷ್ಠಿ ಎಲ್ಲ ವಿಚಾರಗಳನ್ನು ಕೊಟ್ಟಾಗ ಸರ್ಕಾರದವ್ರಿಗೆ ನಾವು ಇಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಜಂಟಿ ನಿರ್ದೇಶಕರನ್ನು ಕಳಿಸ್ತಾ ಇದೆ. ಆದರೆ ಅವರೆಲ್ಲರೂ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಹಂತದಲ್ಲಿ ಇಲ್ಲ. ಸರ್ಕಾರದ ಮಂತ್ರಿಗಳೇ ಬರಬೇಕು, ನಮ್ಮ ಈ ಮನವಿಯನ್ನು ಪರಿಶೀಲಿಸಿ ಅವರು ಒಂದು ನಿರ್ಧಾರ ನಮಗೆ ಇಲ್ಲೇ ಹೇಳೋಗಬೇಕು. ಅಲ್ಲಿವರೆಗೂ ನಾವು ಮುಷ್ಕರವನ್ನು ಹಿಂತೆಗೆದುಕೊಳ್ಳಿಲ್ಲ. ಅಷ್ಟೇ ಪರಿಣಾಮಕಾರಿಯಾಗಿ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇದು ಏನು ಇಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರ ಮಾತಾಗಿರುವಂಥದ್ದು. ಸ್ಥಳಕ್ಕೆ ಸ್ವತಃ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಬೇಕು, ಅಲ್ಲಿವರೆಗೂ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅನ್ನೋದು ಇಲ್ಲಿನ ಕಾರ್ಯಕರ್ತರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಪ್ರದೀಪ್ ಕಗ್ಗೆ, ಸುವರ್ಣ ನ್ಯೂಸ್, ಬೆಂಗಳೂರು.